ಅನನ್ಯ ಫೋಟೋ ಅಂದಿದ್ದಾರೆ. ಪ್ರಸಾದ ಮಗ ಶ್ರೀವತ್ಸ ಪತ್ನಿ ವಾಸಂತಿ ಫೋಟೋ ಹಳೆಯ ಫೈಲ್ನಲ್ಲಿ ಇದೆ ಅಂತ ಸುಜಾತ ಹೇಳುತ್ತೆ. ಇದೇ ವಾಸಂತಿ ನಿಮಗೀಗಾಗಲೇ ಹೇಳಿದ ಹಾಗೆ 2007ರಲ್ಲಿ ಮೃತಪಟ್ಟಿದ್ದಾರೆ. ಆಕೆಯನ್ನ ಗುರುತಿಸಬಲ್ಲವನು ಗಂಡ ಶ್ರೀವತ್ಸ. ಆತ 2005ರಲ್ಲಿ ಮೃತಪಟ್ಟಿದ್ದಾನೆ. ತನ್ನ ಸೊಸೆ ಫೋಟೋನ ರಂಗಪ್ರಸಾದ್ ಗುರುತಿಸಬಹುದಿತ್ತು. ಆದ್ರೆ ಇದೇ ವರ್ಷ ಜನವರಿ 12ನೇ ತಾರೀಕು ಆ ರಂಗಪ್ರಸಾದ್ ಕೂಡ ಸಾವಾಗಿದೆ. ರಂಗಪ್ರಸಾದ್ ಮಗಳ ಜೊತೆ ವಾಸಂತಿ ಸಂಪರ್ಕ ಇರಲಿಲ್ಲ, ಅಷ್ಟು ಕಾಂಟ್ಯಾಕ್ಟ್ ಇರಲಿಲ್ಲ. ವಾಸಂತಿ ತವರು ಮನೆಯವರು ಗುರುತಿಸುವ ಅಪಾಯ ಇತ್ತು. ಹಾಗಾಗಿ ವಾಸಂತಿ ಕಾಲೇಜು ದಿನಗಳ ಫೋಟೋ, ವಾಸಂತಿ ಮೃತಪಟ್ಟಾಗ ಇದ್ದಿದ್ದೇ ಬೇರೆ ರೀತಿ. ಆದ್ರೆ ಆಕೆಯ ಕಾಲೇಜು ದಿನಗಳ ಫೈಲಿನ ಫೋಟೋ, ವಾಸಂತಿ ಫೋಟೋ ನೋಡಿ MD ಸಮೀರ್ ಒಪ್ಕೊಂಡ್ಬಿಡ್ತಾನೆ. ಕರೆಕ್ಟ್ ಇದೆ, ಇದು ಸಿಕ್ಕಿಬೀಳೋ ಅಪಾಯ ತುಂಬಾ ಕಡಿಮೆ ಅಂತ ನಿರ್ಧಾರ ಮಾಡ್ತಾರೆ. ಅನನ್ಯಾಳ ಹೆಸರಲ್ಲಿ ವಾಸಂತಿಯ ಫೋಟೋ ಬಿಡುಗಡೆಯಾಗುತ್ತೆ. ವೀಕ್ಷಕರೇ, ಫೋಟೋ ಬಿಡುಗಡೆಗೂ ಮುನ್ನ ಮತ್ತೊಂದು ಖತರ್ನಾಕ್ ಪ್ಲಾನ್ ಮಾಡ್ತಾರೆ. ಹಣೆ ತುಂಬಾ ಗೋಳಾಗಿದೆ, ಹೆಂಗ ನಂಬ್ತಾರೆ? ಹಣೆಗೊಂದು ಬೊಟ್ಟಿಟ್ಟು ಬಿಡೋಣ ಅಂತ ಬೊಟ್ಟಿಟ್ಟ ಸಮೀರ್ MD. ಪೆನ್ನಿನಿಂದ ತನ್ನ ಕೈಯಾರೆ ತಿದ್ದಿದ ಸಮೀರ್. ಪಾಪ ಹೆಣ್ಮಕ್ಳು ಹಣೆಗೆ ಬೊಟ್ಟು ಎಲ್ಲಿಡ್ತಾರೆ ಅಂತ ಸಮೀರ್ಗೂ ಗೊತ್ತಿಲ್ಲ. ಒಂದು ಚೂರು ಪಕ್ಕಕ್ಕೆ ಪೆನ್ನಿನ ಇಂಕಿನಲ್ಲಿ ತಿದ್ದುಬಿಟ್ಟ. ಖತರ್ನಾಕ ಪ್ಲಾನ್ ರೆಡಿ ಆಯ್ತು, ಫೋಟೋ ಸಿಕ್ಕಾಯ್ತು. ವಾಸಂತಿ ಮೃತಪಟ್ಟಾಗ ಇದ್ದಿದ್ದ ರೀತಿಯೇ ಬೇರೆ. ಅವರ ಕಾಲೇಜಿನ ದಿನಗಳ ಫೋಟೋ ಕದ್ರು. ಇದೇ ವಾಸಂತಿ ಮನೆಯಲ್ಲಿ ರಂಗಪ್ರಸಾದ್ ಅವರನ್ನ ನೋಡ್ಕೊಳ್ತೀನಿ ಅಂತ ಇದೇ ಸುಜಾತ ಭಟ್ ಕೇರ್ ಟೇಕರ್ ಆಗಿ ಹೋಗಿದ್ರು. ಧರ್ಮಸ್ಥಳ ವಿರೋಧಿ ಗ್ಯಾಂಗ್ ನ ಈ ಪ್ಲಾನ್ ಮಾಡಿದ್ದು ಸುಜಾತ ಭಟ್ ಪರ ವಕೀಲ ಎನ್ ಮಂಜುನಾಥ್ಗೆ ಇದು ಗೊತ್ತಿರ್ಲಿಲ್ಲ ಪಾಪ. ಇದು ನಿಜವಾಗಿಯೂ ಅನನ್ಯ ಭಟ್ ಫೋಟೋ. ಇದನ್ನ ಸುಜಾತ ಭಟ್ ಬಿಡುಗಡೆ ಮಾಡ್ತಾರೆ. ನೀವು ಬೇರೆ ಏನೂ ಕೇಳಬಾರ್ದು, ಕೇವಲ ಫೋಟೋ ಬಗ್ಗೆ ಮಾತ್ರ ಕೇಳಬೇಕು ಅಂತ ಹೇಳಿ ಅವರನ್ನ ಕರ್ಕೊಂಡು ಬಂದು ಕೂರಿಸ್ತಾರೆ ಕ್ಯಾಮ್ರಾ ಮುಂದೆ. ಇದು ಟ್ರ್ಯಾಪ್ ಅನ್ನೋದು ಗೊತ್ತಿಲ್ಲದೆ ವಕೀಲ ಮಂಜುನಾಥ್ ಹೋಗಿ ಕೂತ್ಕೊಳ್ತಾರೆ. ಅವ್ರು ಹೇಳದ ಹಾಗೆ ಪ್ರಶ್ನೆ ಕೇಳ್ತಾರೆ. ಧರ್ಮಸ್ಥಳ ವಿರೋಧಿ ಗ್ಯಾಂಗ್ ಏನ್ ಹೇಳ್ತಾರೋ ಹಾಗೆ ಮಾಡ್ತಾರೆ. ನಮಸ್ತೆ ಮೇಡಮ್, ನಿಮ್ಗೆ ಗೊತ್ತಿರ್ಬೋದು ನಾನು ಮೂಲಾದಿಂದ ತುಂಬಾ ಅದು ಇದು ಏನೇನೇನೋ ಟಿವಿ ಬರ್ತಾ ಇದೆ. ಬಟ್ ನಾ ಎಲ್ಲದಕ್ಕೂ ನೀವು ಕ್ಲಾರಿಫಿಕೇಶನ್ ಕೇಳ್ತಾ ಇದ್ದೇನೆ ಮೇಡಮ್. ಜನಗಳು ಕೇಳ್ತಾ ಇದ್ದಾರೆ ಅಥವಾ ಈಗ ಕೇಳ್ತಾ ಇದ್ದಾರೆ, ಒಂದು ನಿಮ್ಮ ಮಗಳ ಬಗ್ಗೆ ಅದೊಂದು ಅದು ಯಾರು ಈ ಮಗಳನ್ನ ಅನನ್ಯ ಭಟ್ಟನು ಇಲ್ಲ ಹಂಗೆ ಅಂತ. ನಾನೊಂದು ರಿಕ್ವೆಸ್ಟ್ ಅಂದರೆ ನೀವು ಫೋಟೋನ ಒಂದ್ಸರಿ ಪಬ್ಲಿಕ್ಗೆ ತೋರಿಸ್ಬೋದಾ ಅಂತ. ಆಯ್ತು, ತೋರಿಸ್ತೀನಿ, ತೋರ್ಸಲ್ಲ ಅಂತ ಹೇಳಲ್ಲ. ಆದ್ರೆ ನಾನು ತೋರಿಸಿದ್ರೆ ನನ್ನ ಮಗಳನ್ನ ವಾಪಸ್ ತಂದು ಕೊಡ್ತಾರ ಅನ್ನುವಂತ ಒಂದು ಪ್ರಶ್ನೆ ಇದೆ ನನ್ನ ಹತ್ರ. ಅವ್ರು ತಂದು ಕೊಡ್ತಾರೆ ಅಂದ್ರೆ ನಾನು ಪ್ಲೇ ಮಾಡ್ಬೋದು. ಅವ್ರು ತಂದು ಕೊಡಲ್ಲ, ಆದ್ರೂ ನಾನು ಅವರ ಒಂದು ನನ್ನ ಹಿತೈಷಿಗಳ ಮೇರೆಗೆ ನಾನು ಒಂದು ಫೋಟೋವನ್ನ ನಾನು ಕೊಡ್ತೀನಿ. ವೀಕ್ಷಕರೇ, ಜನರನ್ನ ಮಂಗ ಮಾಡೋದಕ್ಕೆ ಹೋಗಿ ವಕೀಲ ಮಂಜುನಾಥ್ ಅವರು ತಾವೇ ಮಂಗ ಆಗ್ತಾರೆ. ಈ ಫೋಟೋದ ಸತ್ಯ ಹುಡ್ಕೊಂಡು ರಂಗಪ್ರಸಾದ್ ಅವರ ಮನೆ ತನಕ ಯಾರಾದ್ರೂ ಹೋಗಬಹುದು ಅನ್ನುವಂತ ಅಂದಾಜು ಕೂಡ MD ಸಮೀರ್ ಸೇರಿದಂತೆ ಆ ತಂಡದ ಯಾರಿಗೂ ಕೂಡ ಇರಲಿಲ್ಲ. ಆದ್ರೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಆ ಕೆಲಸವನ್ನ ಮಾಡಿದೆ. 2007ರಲ್ಲಿ ಮೃತಪಟ್ಟಿದ್ದ ವಾಸಂತಿ ಕಾಲೇಜು ದಿನಗಳ ಫೋಟೋ, ಹಳೆ ಫೈಲ್ ನಲ್ಲಿದ್ದ ಫೋಟೋ